ನಾವು ನಮ್ಮ ಜೀವನದಲ್ಲಿ ಅಲಿಫ್ ಕಲಿತಿರಬೇಕಾದ್ರೆ ಅಥವಾ ಅಲ್ಲಾಹನ ಪ್ರವಾದಿಯವರ ನಾಮವನ್ನು ಕಲಿತಿರಬೇಕಾದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಲ್ವಾ. ನಾಗಾಲ್ಯಾಂಡ್ ಅಲ್ಲಿ ನಮ್ಗೆ ಮುಸಲ್ಮಾನರಿಗೆ ಅಸ್ತಿತ್ವ ಇದೆ ಅಂತ ನಮ್ಗೆ ಡೌಟ್ ಇದೆ, ಆದ್ರೂ ಕೂಡ ಅಲ್ಲಿ ಸಮಸ್ತಕ್ಕೆ 5 ಮದ್ರಸ ಕಾರ್ಯಾಚರಿಸುತ್ತೆ. ಸಮಸ್ತ ಒಂದು ಕೇವಲ ಸಂಘಟನೆ ಅಲ್ಲ, ಇದೊಂದು ಸೂಫಿ ಸಂಘಟನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತುಹು. ಬಿಲಾಲ್ರವರೇ, ನಾವು ನಮ್ಮ ಜೀವನದಲ್ಲಿ ಅಲಿಫ್ ಕಲಿತಿರಬೇಕಾದ್ರೆ ಅಥವಾ ಅಲ್ಲಾಹನ ಪ್ರವಾದಿಯವರ ನಾಮವನ್ನು ಕಲಿತಿರಬೇಕಾದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಲ್ವಾ. ಇವತ್ತು ನೋಡ್ಬೇಕು, ಸಮಸ್ತವು ನಡೆದು ಬಂದಂತ ಒಂದು ದಾರಿ, ಸಾಗಿ ಬಂದಂತ ಒಂದು ದಾರಿ ನಾವು ಅದು ಮರೆಯಲೇಬಾರದು. ಅದೆಷ್ಟೋ ಸಂಕಷ್ಟಗಳಿಂದಾಗಿದೆ ಸಮಸ್ತ ಇವತ್ತು ಇಷ್ಟರವರೆಗೆ ಬೆಳೆದಂಥದ್ದು ಅಲ್ವಾ. ಅದರವರೇ ಸಮಸ್ತವು ನಡೆದು ಬಂದಂತಹ ಒಂದು ದಾರಿಯನ್ನು ನಾವು ನೋಡೋದಾದ್ರೆ, ಆ ಒಂದು ಪಥವನ್ನು ನೋಡೋದಾದ್ರೆ ಸಮಸ್ತವು ಅದರ ಮಧ್ಯೆ ಹಲವಾರು ಸಂಕಷ್ಟಗಳನ್ನು ಎದುರಿಸಿದೆ. ನಾವು ನೋಡೋದಾದ್ರೆ 1920ರ ನಂತರ ಕೇರಳದಲ್ಲಿ ಹಲವಾರು ವಿದ್ಯಾರ್ಥಿನ ಆಶಯಗಳು, ನೂತನ ಆಶಯಗಳು ಬಂದಿದ್ದು. ಸಲಫಿಸಂ, ವಹಾಬಿಸಂ ಅಂತಹ ನೂತನ ಆಶಯಗಳು ಬಂದಾಗ ಮುಸ್ಲಿಂ ಜನರು, ಮುಸ್ಲಿಂ ಸಮಾಜವು ದಾರಿ ತಪ್ಪಲು ಶುರುವಾಯಿತು. ಆಗ ಇಸ್ಲಾಮಿನ ನೈಜ ಹಾದಿಯಾದ ಆ ಸಿರಾತುಲ್ ಮುಸ್ತಕೀಮನ್ನು ಸಂರಕ್ಷಿಸಲು ರೂಪಿಸಲ್ಪಟ್ಟಂತಹ ಒಂದು ಸಂಘಟನೆ ಆಗಿದೆ ಸಮಸ್ತ ಕೇರಳ ಜಮಿಯತುಲ್ ಉಲಮಾ. ಹೌದದೇ ಬಿಲಾಲ್ರವರೇ, ಏನಂತ ಹೇಳಿದ್ರೆ ಆ ಕಾಲಘಟ್ಟದ ಒಬ್ಬ ಪ್ರಸಿದ್ಧವಾದ ಉಲಮಾ ಆಗಿದ್ದಾರೆ ಯಾರು, ಸೈಯದ್ ಬಾಲವಿ ಮುಲ್ಲಕೈದಂಗಲ್ರವರು, ವರಕಲ್ ಮುಲ್ಲಕೈದಂಗಲ್ರವರು. ಅವರ ಒಂದು ನೇತೃತ್ವದಲ್ಲಿ ಈ ನಮ್ಮ ಸಮುದಾಯ ಒಳ್ಳೆದಾಗಬೇಕು, ಒಳ್ಳೆಯ ಒಂದು ರೂಪುರೇಷೆಗೆ ಬರ್ಬೇಕಂತ ಹೇಳ್ಕೊಂಡು 1926ರಲ್ಲಿ ಮಹಾನರಾದ ವರಕಲ್ ದಂಗನ್ರವರ ಕೈಯಿಂದ ಸ್ಥಾಪಿಸಲ್ಪಟ್ಟ ಒಂದು ಸಂಘಟನೆ, ಒಂದು ದೊಡ್ಡ ಒಂದು ಉಲಮಾ ಸಂಘಟನೆ ಆಗಿದೆ ಯಾವುದು ಸಮಸ್ತ ಕೇರಳ. ಹೌದು, ಇವತ್ತು ಸಮಸ್ತವು 100 ವರ್ಷದ ಹತ್ತಿರ ಬರುವಾಗ ಸಮಸ್ತವು ಮುಸ್ಲಿಂ ಸಮಾಜದ ಕೇರಳವನ್ನು ಮೀರಿ ಇವತ್ತು ಭಾರತದಲ್ಲಿ ಎಲ್ಲದರಲ್ಲಿ ಮುಸ್ಲಿಂ ಎಲ್ಲಾ ಕ್ಷೇತ್ರಗಳಲ್ಲಿ, ಮುಸ್ಲಿಮರ ಎಲ್ಲಾ ಕ್ಷೇತ್ರಗಳಲ್ಲೂ ಶೈಕ್ಷಣಿಕವಾಗಿ ಆಗಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಲಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಸ್ತ ಒಂದು ಮಹತ್ವರಾದ ಒಂದು ಸ್ವಾಧೀನ, ಒಂದು ಕೊಡುಗೆಯನ್ನು ಕೂಡ ನೀಡ್ತಾ ಇದೆ ಅಲ್ವಾ, ಸ್ವಾಧೀನವನ್ನು ಮಾಡಿದೆ. ಅದೇ ನೀವು ಹೇಳಿದ ರೀತಿ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ದೊಡ್ಡ ಒಂದು ಕ್ರಾಂತಿ ಅಂತ ಹೇಳ್ಬೇಕಾದ್ರೆ ಶೈಕ್ಷಣಿಕ ಕ್ರಾಂತಿ. ಆ ಶೈಕ್ಷಣಿಕ ಕ್ರಾಂತಿ ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ನೋಡ್ಬೇಕು ನೀವು, ಸಮಸ್ತದ ಅಧೀನದಲ್ಲಿ ಸುಮಾರು 17 ರಾಜ್ಯಗಳಲ್ಲಿ, ಸಮಸ್ತದ ಅಧೀನದಲ್ಲಿ ಸುಮಾರು 17 ರಾಜ್ಯಗಳಲ್ಲಿ 10,000ಕ್ಕೂ ಅಧಿಕ ಮದ್ರಸಗಳು ಕಾರ್ಯಾಚರಿಸ್ತಾ ಇದೆ. ಇದೇ ಒಂದು ದೊಡ್ಡ ಕ್ರಾಂತಿ ಅಲ್ವಾ. ಶೈಕ್ಷಣಿಕ ಕ್ರಾಂತಿ ಅಂತ ಹೇಳಿದ್ರು ಮದ್ರಸಾ ಕ್ರಾಂತಿ. ಅಷ್ಟು ಮದ್ರಸೆಗಳಲ್ಲಿ ಸುಮಾರು 10 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ಮಾಡ್ತಾ ಇದ್ದಾರೆ. ಸಮಸ್ತ ಏನಂತ ನೋಡ್ತಾ ಇದ್ದಾರೆ, ಇಸ್ಲಾಂ ದೀನ್ ಏನಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ, ಅಲ್ಲಾಹ್ ನಾಮನ ಕಲಿತಾ ಇದ್ದಾರೆ, ಬಿಸ್ಮಿಲ್ಲಾ ರಹಮಾನ್ ರಹೀಮ್ ಯಾವ ರೀತಿ ಹೇಳ್ಬೇಕಂತ ಅವ್ರು ಕಲಿತಾ ಇದ್ದಾರೆ. ಇದಾಗಿ ಸಮಸ್ತ ಈ ಒಂದು ಮುಸಲ್ಮಾನರಿಗೆ ಕೊಟ್ಟ ದೊಡ್ಡ ಒಂದು ಕೊಡುಗೆ. ಸಮಸ್ತದ ಆ ಒಂದು ಶೈಕ್ಷಣಿಕ ಕ್ರಾಂತಿ, ನೀವು ಹೇಳಿದಂತ ಆ ಒಂದು ಶೈಕ್ಷಣಿಕ ಕ್ರಾಂತಿ ಇವತ್ತು ಕೇರಳವನ್ನು ಮೀರಿ ಭಾರತದ ಎಲ್ಲೆಡೆ ಹರಡ್ತಾ ಇದೆ. 17 ರಾಜ್ಯಗಳಲ್ಲಿ, ಬೆಂಗಾಲ್ನಲ್ಲಿ, ಅಸ್ಸಾಂನಲ್ಲಿ ಆಗಲಿ, ಜಾರ್ಖಂಡ್ ಆಗಲಿ, ಇವತ್ತೆಲ್ಲೆಡೆ ನೋಡೋದಾದ್ರೆ, ಒಂದು ಉದಾಹರಣೆ ನೋಡೋದಾದ್ರೆ ನಾಗಾಲ್ಯಾಂಡ್ ನಲ್ಲಿ ನಮ್ಗೆ ಮುಸಲ್ಮಾನರು ಇದ್ದಾರೆ ಅಂತ ಏನಿದೆ, ನಮ್ಗೆ ಒಂದು ಡೌಟ್ ಇದೆ. ಅಲ್ಲಿ ಮುಸಲ್ಮಾನರೇ ಒಂದು ಏನು ಅಲ್ಲಿ ಅಸ್ತಿತ್ವ ಇದೆ ಅಂತ ನಮ್ಗೆ ಡೌಟ್ ಇದೆ, ಆದ್ರೂ ಕೂಡ ಅಲ್ಲಿ ಸಮಸ್ತಕ್ಕೆ 5 ಮದ್ರಸೆ ಇಲ್ಲಿ ಕಾರ್ಯಾಚರಿಸಿದೆ. ಇದನ್ನೇ ನಾವು ಕ್ರಾಂತಿ ಅಂತ ಹೇಳ್ಬಹುದಲ್ಲ. ಯಾಕಂದ್ರೆ ಭಾರತದ ಮುಕ್ಕು ಮೂಲೆಯಲ್ಲಿ ಕೂಡ ನಮ್ಮ ಮುಸ್ಲಿಂ ಜನರು ಏನಾಗ್ಬೇಕು, ಇಸ್ಲಾಂ ದೀನ ಕಲಿಬೇಕು ಎಂಬ ಆಶಯದಡಿಯಲ್ಲಿ ಸಮಸ್ತ ಈ ರೀತಿಯ ಅದಂತ ಒಂದು ಯೋಜನೆಯನ್ನ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ವಾ. ಪ್ರತ್ಯೇಕವಾಗಿ ಉತ್ತರ ಭಾರತದಲ್ಲಿ ಅಲ್ಲಿ ಇಸ್ಲಾಮಿನ ಒಂದು ಸಂದೇಶ ಅಷ್ಟಕ್ಕೂ ತಲುಪಿಲ್ಲ. ಒಂದು ಮುಗುಲೆಯಲ್ಲಿ ಇವಾಗ ನೋಡಿ, ನಮಗೆ ಒಂದು ಭಾಗ್ಯ ಅಂತ ಹೇಳಿದ್ರೆ, ನಾವು ಕರಾವಳಿ ಆದ ಕಾರಣ ನಮ್ಗೆ ಯಾವ್ದು ಭಾಗ್ಯ ಸಿಕ್ಕಿದೆ, ಕೇರಳಕ್ಕೆ ಟಚ್ ಆದ ಕಾರಣ, ಕೇರಳಕ್ಕೆ ಒಂದು ಬೌಂಡ್ರಿಗೆ ಸಮೀಪವಾದ ಕಾರಣ ನಮ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಕಲಿಯಲಿಕ್ಕೆ ಬಹಳಷ್ಟು ಅವಕಾಶ ಸಿಕ್ಕಿದೆ. ಆದ್ರೆ ನೀವು ನಾರ್ತ್ ಕರ್ನಾಟಕ ನೋಡಿ, ನಮ್ಮ ರಾಜ್ಯದಲ್ಲಿ ನಾರ್ತ್ ಕರ್ನಾಟಕ ನೋಡಿ ಅಥವಾ ಉತ್ತರ ಭಾರತ ನೋಡಿ, ಅವರಿಗೆ ಯಾಕೆ ಆ ರೀತಿಯ ಭಾಗ್ಯ ಸಿಕ್ಕಿಲ್ಲ? ಆ ಒಂದು ಕರ್ತವ್ಯವನ್ನು ಇವತ್ತು ನ್ಯಾಷನಲ್ ಮಿಷನ್, ಆದ್ಯ ಅಂತಹ ಸಂಘಟನೆಗಳು ಮಾಡ್ತಾ ಇದೆ. ಈಗ ನಾವು ನೋಡೋದಾದ್ರೆ ಉತ್ತರ ಕರ್ನಾಟಕದ ನ್ಯಾಷನಲ್ ಮಿಷನ್ ಅಧೀನದಲ್ಲಿ ಹಲವಾರು ಮದ್ರಸೆಗಳು ಕಾರ್ಯಚರಿಸುತ್ತಾ ಇದೆ. ಉತ್ತರ ಭಾರತದಲ್ಲಿ ಆಗಲಿ, ಹಾದ್ಯದ ಅಡಿಯಲ್ಲಿ. ಅದೇ ನೀವಿದೀಗ ಸಾಮಾಜಿಕವಾಗಿ ನೋಡ್ಬೇಕಾದ್ರೆ ಸಮಸ್ಯೆ ನೋಡಿ, ಬಡ ರೋಗಿಗಳಿಗಾಗಿ ಸಹಚಾರಿ ಫಂಡ್ ಅನ್ನ ಮಾಡ್ತಾ ಇದೆ ಅಲ್ವಾ. ದೊಡ್ಡ ಒಂದು ಯೋಜನೆ ಅದು. ಮಾತ್ರ ಅಲ್ಲ, ಯಾವುದೇ ಸಂಕಷ್ಟಗಳು ಬಂದ್ರೆ, ಜನರಿಗೆ ಯಾವುದೇ ಸಂಕಷ್ಟಗಳು ಎದುರಾದರೆ ವಿಕಾಯ ಪಡೆಗಳು ಸನ್ನದ್ಧವಾಗಿ ನಿಂತಿದೆ. ಅತ್ರಲ್ಲ ಇದಕ್ಕೆಲ್ಲ ಬೆನ್ನೆಲುಬಾಗಿ SKSF ಎಂಬ ಒಂದು ದೊಡ್ಡ ಸಂಘಟನೆ ಅವಿರತವಾಗಿ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತಾ ಇದೆ. ಇದೇ ರೀತಿ SKMB ಆಗಿರ್ಲಿ, ಟ್ರೆಂಡ್ ಆಗಿರ್ಲಿ, ಅದೇ SOS ಆಗಿರ್ಲಿ, ನಮ್ಮ ಮುಸ್ಲಿಂ ಜನರಿಗೆ ಏನ್ ಬೇಕು, ಏನೆಲ್ಲ ಸೌಲಭ್ಯಗಳು ಬೇಕು, ಅದನ್ನೆಲ್ಲ ಇವತ್ತು ಸಮಸ್ಯೆ ನೀಡ್ತಾ ಇದೆ. ಆದ್ದರಿಂದ ಮುಸ್ಲಿಂ ಸಮಾಜಕ್ಕೆ ಇಷ್ಟೊಂದು ಕೊಡುಗೆಯನ್ನು ನೀಡಿದಂತಹ, ನಮ್ಮನ್ನು ನಾವಾಗಿ ಮಾಡಿದಂತಹ ಸಮಸ್ತದ ಇತಿಹಾಸವನ್ನು ನಾವು ಮರೆಯಬಾರದು. ಇದಕ್ಕೆ ನೇತೃತ್ವ ನೀಡಿದಂತಹ ಸ್ವಾತಿಕ ಉಲಮಾರ ಅವರೊಂದು ಇತಿಹಾಸವನ್ನು ನಾವು ಮರೆಯಬಾರದು.
ಮತ್ತೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಸಮಸ್ತ ಒಂದು ಕೇವಲ ಸಂಘಟನೆ ಅಲ್ಲ, ಇದೊಂದು ಸೂಫಿ ಸಂಘಟನೆ. ಮುಸಲ್ಮಾನರನ್ನು, ಭಾರತದ ಮುಸಲ್ಮಾನರನ್ನು, ಕೇರಳೀಯರನ್ನು ಇಸ್ಲಾಮಿನ ನೈಜ ಹಾದಿದ ಅಹ್ಲು ಸುನ್ನ ವಲ್ ಜಮಾಅತ್ ಕಡೆಗೆ, ಅದರಿಂದ ಸ್ವರ್ಗಕ್ಕೆ ಕೊಂಡೊಯ್ಯುವ ಒಂದು ಪಥವಾಗಿದೆ ಸಮಸ್ತಗೆಲ್ಲ. ಆ ರೀತಿ ನಮ್ಗೆ ಹೇಳ್ಬೋದು. ಈಗ ನೀವು ನೋಡಿ, ಈ ಸಮಸ್ತಕ್ಕಾಗಿ ಸುಮಾರು 40 ವರ್ಷಗಳ ಕಾಲ ಅವಿರತವಾಗಿ ಈ ದೀನನ್ನು, ಈ ಒಂದು ಸಮಸ್ತವನ್ನ ಈ ರೀತಿ ಬೆಳೆಸಲು, ಸಮಸ್ತವನ್ನು ಈ ರೀತಿ ಯಾವುದೇ ಸಂಕಷ್ಟ ಬಂದರೂ ಕೂಡ ಅದಕ್ಕೆ ಎಲ್ಲ ಪರಿಹಾರವನ್ನು ನೀಡಿ ಈ ಉಮ್ಮತಿಗೋಸ್ಕರ ಏನು ಸೇವೆಗೈದದ್ದು ಒಬ್ಬ ಮಹಾನ್ ವ್ಯಕ್ತಿ ಆಗಿದ್ದಾರೆ ಶಂಸುಲ್ ಉಲಮಾ ಅವರು. ಸುಮಾರು 40 ವರ್ಷಗಳ ಕಾಲ ಅವರು ಸಮಸ್ತಕ್ಕಾಗಿ ದುಡಿದಿದ್ದಾರೆ. ಅವರ ಕಾಲಘಟ್ಟದಲ್ಲಿ ಏನೆಲ್ಲ ಸಂಕಷ್ಟ ಬಂದರೂ ಅದನ್ನೆಲ್ಲ ಎದುರಿಸಿ ಈ ಒಂದು ಉಮ್ಮತ್ತಿಗಾಗಿ ಪರಿಹಾರ ಪಡೆದಿದ್ದಾರೆ. ಅವನು ಮಾಡಲು ಅಸಾಧ್ಯ. ಈ ರೀತಿ ಅದೆಷ್ಟು ಉಲಮಾಗಳು ಈ ಒಂದು ಸಮಸ್ತಕ್ಕೆ ಜಮಿಯತ್ ಉಲಮಾದಲ್ಲಿ ಕಳೆದು ಹೋಗಿದ್ದಾರೆ. ಅವನು ಮರೆಯಲು ಅಸಾಧ್ಯವಾಗಿದೆ. ಅದೇ ಯಾಕಂತ ಹೇಳಿದ್ರೆ ಇವತ್ತು ನೀವು ನೋಡಿ, ಸಮಸ್ತ 100ನೇ ವಾರ್ಷಿಕೋತ್ಸವದ ಈ ಒಂದು ಸಮಯದಲ್ಲಿ ನಮ್ಗೆಲ್ಲರೂ ಕೂಡ ಖುಷಿ ಅಲ್ವಾ? ನಿಮ್ಗೆ ಕೂಡ ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಬಹಳಷ್ಟು ಖುಷಿ ತರುವ ಒಂದು ಸಂದರ್ಭ, ಒಂದು ಗಳಿಗೆ, ಒಂದು ಮುಹೂರ್ತ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಜಿಫ್ರಿ ತಂಗಲ್ರವರು ಸೈಯದ್ ಉಲಮಾ ಅಂತ, ನಮ್ಮ ಸೈಯದ್ ಉಲಮಾರ ಒಂದು ನೇತೃತ್ವ ಸುಮಾರು 9 ವರ್ಷಗಳ ಕಾಲ ಈ ಸಮಸ್ತವನ್ನು, ಅದು 100 ವರ್ಷದ ಈ ಒಂದು ಗಡಿಯಲ್ಲಿ ಅದು ಅಲ್ಲಾಹನ ಒಂದು ಭಾಗ್ಯ ಅಂತ ಹೇಳ್ಬೋದು, ಅಥವಾ ಅಲ್ಲಾಹನ ಒಂದು ಏನು ತೌಫೀಕ್ ಅಂತ ಹೇಳ್ಬೋದು. ಜಿಫ್ರಿ ತಂಗಲ್ರವರು ನಮ್ಗೆ ಸಿಕ್ಕಿದ ಭಾಗ್ಯ. ಅವರು ನೀಡ್ತಾ ಇರುವಂತಹ ನೇತೃತ್ವ ನಮ್ಗೆ ಬಹಳಷ್ಟು ನಮ್ಗೆ ಹುರುಪು ಸಿಗ್ತಾ ಇದೆ. ಸಮಸ್ತ ಈ ಒಂದು 100ನೇ ವಾರ್ಷಿಕ ಸಂಭ್ರಮವನ್ನು ಪುಣ್ಯದಲ್ಲಿ ಆಚರಿಸಬೇಕಿದ್ರೆ ನಾವು ಒಂದು ಜಿಫ್ರಿ ತಂಗಲ್ರವರ ಆ ಒಂದು ತ್ಯಾಗವನ್ನ, ಆ ಒಂದು ದೂರದೃಷ್ಟಿಯನ್ನ ನಾವು ನೋಡ್ಬೇಕು.